ಹಲೋ, ಎಲ್ರಿಗೂ ನಮಸ್ತೆ. ಸೊ ಇವತ್ತು ಬ್ರೇಕ್ ಡೇ. ಸೊ ಕೈಂಡ್ ಆಫ್ ರಿಲ್ಯಾಕ್ಸಿಂಗ್. ಎಂಟೈರ್ ಡೇ ಏನೂ ಮಾಡೇ ಇಲ್ಲ ಆಲ್ಮೋಸ್ಟ್. ಜಸ್ಟ್ ಒಂದು ಬೆಂಗಳೂರಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಬೋರಿವಿಲಿ. ಸೊ ಅಲ್ಲಿ ಬಸ್ಸಲ್ಲೇ ಹೋಗಿದ್ದೆ. ಬೈಕ್ ರೈಡ್ ಮಾಡೋದೇ ಬೇಡ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಬಸ್ಸಲ್ಲಿ ಹೋಗಿದ್ದೆ, ಬಸ್ಸಲ್ಲಿ ಬಂದೆ. ಆ್ಯಂಡ್ ಐ ಡಿಂಟ್ ಗೋ ಎನಿವೇರ್. ಸೊ ತಿಂದಿದ್ದು ಮಲಗಿದ್ದು ಕೈಂಡ್ ಆಫ್ ಮೋರ್ ರಿಲ್ಯಾಕ್ಸಿಂಗ್. ಸ್ಟ್ರೈನ್ ಕೊಡ್ತೀರಾ, ಸ್ವಲ್ಪ ಮಸಲ್ಸ್ ಎಲ್ಲ ಹೀಲ್ ಆಗಲಿ, ರಿಕವರಿ ಆಗಲಿ ಅಂತ ಇದ್ದೆ. ಸೊ ಒಳ್ಳೆ ರೆಸ್ಟು. ಸೊ ನಾಳೆ ಬೆಳಗ್ಗೆ ಆಲ್ ಸೆಟ್ ಫಾರ್ ಟು ಸ್ಟಾರ್ಟ್ ಟುವರ್ಡ್ಸ್ ಗುಜರಾತ್. ನಾಳೆ ಫ್ರೆಂಡ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಪ್ರಾಬ್ಲಿ ಅವನು ಎಷ್ಟು ಸಿಗ್ತಾನೋ ನೋಡಿಕೊಂಡು ಐ ವಿಲ್ ಸ್ಟಾರ್ಟ್ ಜರ್ನಿ. ಪ್ರಾಬ್ಲಿ ಇಟ್ ಮೈಟ್ ಸ್ವಲ್ಪ ಲೇಟ್ ಆದರೂ ಆಗ್ಬೋದು ಸ್ಟಾರ್ಟ್ ಮಾಡೋದು. ಸೊ ಎನಿಥಿಂಗ್ ಫ್ರಮ್ 8 o'clock to 12 o'clock ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಾಳೆ ತುಂಬ ತುಳಿಯೋದಕ್ಕೂ ಆಗಲ್ಲ, ಯಾಕಂದರೆ ಟೈಮ್ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ. ಸೊ ಫಾರ್ ಐ ಥಿಂಕ್ ವಿ ಹ್ಯಾವ್ ಕ್ರಾಸ್ಡ್ 1600 ಕಿಲೋಮೀಟರ್ಸ್, ಮೋರ್ ದನ್ ದಟ್ ತುಳಿದಿದ್ದೀವಿ. ಕರೆಕ್ಟಾಗಿ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಲಾಸ್ಟಲ್ಲಿ ಮಾಡೋಣ ಅಂತ 1600 ಕ್ರಾಸ್ ಮಾಡಿದ್ದೀವಿ. ಸೊ ಸ್ಟಿಲ್ ವಿ ಆರ್ 2200+ ಕಿಲೋಮೀಟರ್ಸ್ ಇನ್ನೂ ಬಾಕಿ ಇದೆ. ಸೊ ಅಂದರೆ ಅರೌಂಡ್ 20 days ಅಂತೂ ಬಾಕಿ ಇದೆ ಟ್ರಾವೆಲ್ದು. ಸೊ ಫಾರ್ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಅಂತ ಒಂದು ಮ್ಯಾಪ್ ತೋರಿಸ್ತೀನಿ ನಿಮಗೆ. ಹೌದು. ಸೊ ಇದೊಂದು ಮತ್ತೆ ಇಂಡಿಯಾದ ಕೋಸ್ಟಲ್ ಲೈನಲ್ಲೇ ಬಂದಿದ್ದೀವಿ. ಐ ಥಿಂಕ್ ಟಿಲ್ ಹಿಯರ್ ಕೋಸ್ಟಲ್ ಲೈನ್, ಟಿಲ್ ಗುಜರಾತ್ವರೆಗೂ ಕೋಸ್ಟಲ್ ಲೈನೇ ಇರುತ್ತೆ. ಸೊ ಗುಜರಾತಿಂದ ಹೆಂಗೆ ನಾನು ಹೋಗ್ತೀನಿ ಅನ್ನೋದು ಅದು ಒಂದು ರಫ್ ಐಡಿಯಾ ಅಂದ್ಕೊಂಡಿದ್ದೀನಿ. ಸೊ ಅದು ಈ ಮ್ಯಾಪಲ್ಲಿದೆ. ಸೊ ಬೇಸಿಕ್ಲಿ ಇಲ್ಲಿಂದ ಏನು ಪ್ಲ್ಯಾನ್ ಅಂದರೆ, ಇಲ್ಲಿಂದ ಗುಜರಾತ್ ಹೋಗೋದು, ಸೂರತ್, ಅಹಮದಾಬಾದ್. ಅಲ್ಲಿಂದ ಅಲ್ಲಿ ಒಂದು ಡಿಸೈಡ್ ಮಾಡಬೇಕು ವೆದರ್ ನಾನು ಕಚ್ಚಿಗೊಂದು ಬ್ರೇಕ್ ತೊಗೊಬೇಕಾ ಅಂತ. ಅಂದರೆ ಬೈಸೈಕಲಲ್ಲಿ ಹೋಗಲ್ಲ, ಬಿಕಾಸ್ ಇಟ್ ವಿಲ್ ಅಗೇನ್ ಟೇಕ್ಸ್ ಟು ಮೆನಿ ಡೇಸ್ ಟು ಟ್ರಾವೆಲ್ ಟು ಕಚ್. ಸೊ ಅಲ್ಲಿ ಅಹಮದಾಬಾದಲ್ಲಿ ಬೈಸೈಕಲ್ ನಿಲ್ಲಿಸಿ ಕಚ್ಗೆ ಹೋಗಿ ಬರೋದು, ಇಲ್ಲಾಂದರೆ ಸ್ಕಿಪ್ ಮಾಡೋದು ಕಚ್ಚು ಅಂತ ಅದನ್ನು ಡಿಸೈಡ್ ಮಾಡಬೇಕು. ಅದರ್ ದನ್ ದ್ಯಾಟ್ ಅಹಮದಾಬಾದ್ ಆದಮೇಲೆ ಉದಯ್ಪುರ್ಗೆ ಹೋಗಿ, ಅಂದರೆ ರಾಜಸ್ಥಾನ್ಗೆ ಹೋಗಿ ಉದಯ್ಪುರ್, ಆ್ಯಂಡ್ ದೆನ್ ಫ್ರಮ್ ದೇರ್ ಅಜ್ಮೀರ್ಗೆ ಹೋಗ್ಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಅಜ್ಮೀರ್ಗೆ ಹೋಗಿ ಮತ್ತು ಅದು ಬಿಟ್ಟು ನಥಿಂಗ್ ಮೇಜರ್, ಎಲ್ಲ ವಿಸಿಟ್ ಮಾಡೋದಾದ್ರೆ ಏನಿಲ್ಲ ನನಗೆ ಸೋಫಾ ಈ ಟ್ರಿಪ್ಪಲ್ಲಿ. ಅದು ಬಿಟ್ಟು ಪಂಜಾಬ್ಗೆ ಎಂಟ್ರ್ ಆಗೋದಂತ. ಪಂಜಾಬಲ್ಲಿ ಹೋದರೆ ಗೋಲ್ಡನ್ ಟೆಂಪಲ್ ಹೋಗ್ತೀನಿ. ಅದು ಬಿಟ್ಟು ಅದು ಮುಗಿಸ್ಕೊಂಡು ಡೈರೆಕ್ಟ್ ಪ್ರಾಬಬ್ಲಿ ಶ್ರೀನಗರಲ್ಲಿ ಹೆಣ್ಣು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದ್ಯಾನ್ ಲೇ ರೋಡ್ಸ್ ಓಪನ್ ಆಗಿರಲ್ಲ. ಐ ಥಿಂಕ್ ಏಪ್ರಿಲ್ ಮೇ ಆದಮೇಲೆ ಓಪನ್ ಮಾಡ್ತಾರೆ, ಬಿಕಾಸ್ ಈಗೆಲ್ಲ ಸ್ನೋ ತುಂಬಿರುತ್ತೆ ರೋಡ್ಸಲ್ಲಿ. ಸೊ ಅದಕ್ಕೆ ಮೋಸ್ಟ್ಲಿ ಶ್ರೀನಗರಲ್ಲಿ ಪ್ರಾಬ್ಲಿ ಎಂಡ್ ಮಾಡ್ತೀನಿ ಟ್ರಿಪ್ಪು. ಸೊ ದಟ್ ಇಸ್ ಅ ಐಡಿಯಾ ಸೋ ಫಾರ್. ಸೊ ಐ ಥಿಂಕ್ ತುಂಬ ಜನ ಐ ಥಿಂಕ್ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಕನ್ಸರ್ನ್ಸ್. ಸೇಫಾಗಿ ಹೋಗು ಅಂತ ಹೇಳಿದ್ದೀರಾ. ಸೊ ಅಬ್ಸಲ್ಯೂಟ್ಲಿ ಥ್ಯಾಂಕ್ ಯು ಇವನ್. ಆದಷ್ಟು ಸೇಫಾಗಿ ಸೈಕ್ಲಿಂಗ್ ಮಾಡ್ತೀನಿ, ಆ್ಯಂಡ್ ಆದಷ್ಟು ಸೇಫಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ರೆಸ್ಟ್, ಸೊ ದಟ್ಸ್ ಇಟ್. ಇವತ್ತು ಹೇಳಿದ ನಥಿಂಗ್ ಮಚ್. ದಟ್ಸ್ ಇಟ್ ಫಾರ್ ದ ಡೇ. ಸೊ ಲೆಟ್ಸ್ ಸ್ಟಾರ್ಟ್ tomorrow. Okay, bye.